ಹಾಯ್, ಎಲ್ರಿಗೂ ನಮಸ್ಕಾರ. ಯೂಶ್ವಲಿ ನಾನು ಆ ಕಡೆ ಕೂತ್ಕೊಂಡು ಕತೆಗಳು ಬರಿತಿರ್ತೀನಿ. ಈಗ ಆ್ಯಕ್ಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೀಕ್ಷಿತ್ ಆ್ಯಂಡ್ ಶ್ರೀನಿಧಿ ಆ್ಯಂಡ್ ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೀಸರ್ ನೋಡಿದ್ದೀರಾ? ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಫೌಂಡ್ ಫುಟೇಜ್ ಜಾನರಲ್ಲಿ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ. ಸೊ ದಟ್ ವಾಸ್ ಲೈಕ್ ಅ ಸೆಮೈನಲ್ ಮೂವಿ. ನನ್ನ ಆಸೆ ವಿಡಿಯೋ ಅದನ್ನು ಮೀರಿಸಲಿ ಆ್ಯಂಡ್ ಅಟ್ಲೀಸ್ಟ್ ಕನ್ನಡದ ಮಟ್ಟಿಗೆ. ಆ್ಯಂಡ್ ಶ್ರೀನಿಧಿ ಆ್ಯಂಡ್ ದೀಕ್ಷಿತ್ನಂತೂ ನಾನು ತುಂಬ ವರ್ಷನ ನೋಡ್ತಾ ಇದ್ದೀನಿ. ಎಲ್ಲರೂ ಹೇಳ್ದಾಗೆ ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ಆ ಒಂದು ತನ್ನಲ್ಲಿರೋ ಎಲ್ಲದನ್ನು ಒಂದು ಪ್ರಾಜೆಕ್ಟ್ ಕೊಡೋದನ್ನು ನಾನು ನೋಡ್ತಾ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಹಾರ್ಟನಿಂಗ್ ಟು ಸಿ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಶ್ರೀನಿಧಿ ಸಿನಿಮಾನ ಅವ್ನು ಪ್ರೊಡ್ಯೂಸ್ ಮಾಡೋದು. ಆ್ಯಂಡ್ ಶ್ರೀನಿಧಿ is a very special director because ಅವನಿಗೊಂದು ಆ ತಂಡ ಇದೆ ಆ್ಯಂಡ್ ದಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಆ ಸಿನರ್ಜಿ ಅಂತ ಯಾರೋ ಪದ ಯೂಸ್ ಮಾಡೋದು ಯಾರೂ ನೆನಪಿಲ್ಲ ನನಗೆ, ಬಟ್ ಅದು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ತೀರಾ. ಯಾಕಂದರೆ ಅವನ ವಿಷನ್ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಅಟ್ಲೀಸ್ಟ್ ಅದನ್ನು ಕಮ್ಯುನಿಕೇಟ್ ಮಾಡುವ ಅವರಲ್ಲಿ ಒಂದು ಏನಂತಾರೆ ರಿಲೇಷನ್ಶಿಪ್ ಬೆಳೆದಿದೆಯಲ್ಲ, ಅದು ನಿಮಗೆ ಈ ಸಿನಿಮಾದಲ್ಲಿ ಕಾಣುತ್ತೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದೀಕ್ಷಿ, ಥ್ಯಾಂಕ್ ಯು ಭರತ್, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನನಗೂ ಇದು ತುಂಬ ಬೇರೆ ಥರ ಎಕ್ಸ್ಪೀರಿಯೆನ್ಸು. ನನಗೆ ದವ್ವ ಆ ಥರದ್ದೆಲ್ಲ ನಾನು 8 ಗಂಟೆ ಮೇಲೆ ಕ್ಯಾಬಲ್ಲೂ ಓಡಾಡಲ್ಲ ನಿಜವಾಗ್ಲೂ. ಸಿದ್ದು ಇಲ್ಲಿದ್ದಾನೆ. ಇವತ್ತು ನನ್ನ ಹತ್ರ ಸುಳ್ಳು ಹೇಳಿ ಇವ್ನು ಕಾರಲ್ಲಿ ಹೋಗಿ ನನ್ನ ಕ್ಯಾಬಲ್ಲಿ ಹತ್ತಿಸ್ಕೊಂಡ್ಬಂದಿದ್ದೆ. ನಾನು ಇಲ್ಲಿ ಸರ್ಪ್ರೈಸ್ ಮಾಡೋದಕ್ಕೆ ಆ್ಯಂಕರಿಂಗ್ ಮಾಡ್ತಿದ್ದೀನಿ ಅಂತ ಸರ್ಪ್ರೈಸ್ ಮಾಡೋಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಸೀನು ಸೂಪರಾಗಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದ್ದೀವಿ, ಭಯ ಪಡ್ಕೊಂಡು ಮಾಡಿದ್ದೀವಿ. ಕೆಲವೊಂದು ಸತಿ ನಿಜ ಅನಿಸ್ಬಿಡೋದು, ಅಷ್ಟು ನೆಗೆಟಿವ್ ವೈಬ್ಸ್ ಅನಿಸೋದು. ನನಗಂತೂ ಸಖತ್ ಪ್ರತಿ ಸೀನು ನಾನು ಎಂಜಾಯ್ ಮಾಡಿಕೊಂಡು ಭಯ ಪಡ್ಕೊಂಡು ಮಾಡಿದ್ದೀನಿ. ಅಂತಂಥ ಜಾಗದಲ್ಲಿ ಕರ್ಕೊಂಡೋಗಿದ್ದಾರೆ. ಎಂಥ ಕಾಡಲ್ಲಿ, ಅದು ಕಾಡಲ್ಲಿ ನಾವೇ ಇಷ್ಟು ಜನ, ಒಂದು 10-15 ಜನ ಬಿಟ್ಟರೆ ಸ್ವಲ್ಪ ಆ ಕಡೆ ಹೋದರೆ ಯಾರು ಇರಲ್ಲ, ಅಂಥ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ನಾನು ಅಲ್ಲಿ ಶೂಟ್ ಮಾಡುವಾಗಲೇ ಫುಲ್ ಎಕ್ಸೈಟ್ ಆಗಿದೆ. ಇನ್ನು ನೋಡೋದಕ್ಕೆ ನಾನು ನಿಮ್ಮ ಹಾಗೆ ಕಾಯ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಸಿನಿಮಾ ಭಯಪಡಿಸುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು.